ಅಹಲ್ಯಾಬಾಯಿ ಹೋಳ್ಕರ್ ಕುರಿ ಸಾಕಾಣಿಕೆದಾರರ ಸಹಕಾರ ಸಂಘ ನೀ ಲಕ್ಕುಂಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕನಕದಾಸ್ ಸ್ಪೋರ್ಟ್ಸ್ ಕ್ಲಬ್ ಲಕ್ಕುಂಡಿ, ಲೋಕಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಶಕ್ತಿಪೀಠ ಹರಿದ್ವಾರ, ಅಖಿಲ ವಿಶ್ವ ಪಾಲ್ ಇದರ ಒಂದು ಆಯೋಜನೆಯನ್ನು ಮಾಡಿದೆ. ಇದರ ಜೊತೆಗೆ ಗದಗ ಜಿಲ್ಲಾ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು ಹಾಗೂ ಶ್ರೀಮದ್ ಕರ್ನಾಟಕ ಪ್ರದೇಶ ಕುರುಬ ಸಂಘದ ನಿರ್ದೇಶಕರಾದ ಗದಗ ಜಿಲ್ಲಾ ನಿರ್ದೇಶಕರು ಕೂಡ ಈ ದಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಅವರು ಇದರ ಸಕ್ರಿಯವಾಗಿ ಇದ್ದಾರೆ. ಮತ್ತು ಹಾಲುಮತ ಮಹಾಸಭಾ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ಅಖಿಲ ಭಾರತೀಯ ಪಶುಪಾಲನಾ ಕ್ಷೇತ್ರೀಯ ಎಲ್ಲ ಪಾಲ್ಗೊಳ್ಳುವುದು ಒಂದು ವಿಶೇಷತೆ. ಇದು ಸರ್ವ ಜನಾಂಗದ ಹಿಂದೂ ಧರ್ಮದ ಒಂದು ಇಡೀ ವಿಶ್ವಾದ್ಯಂತ ಒಂದು ಸಂಚರಿಸುತ್ತದೆ. ಇದನ್ನು ಈ ಒಂದು ಶಾಂತಿಯ ತೋಟ ಲೋಕಮಾತೆ ಅಹಲ್ಯಾಬಾಯಿ ಅವರ 300ನೇ ವರ್ಷದ ಜಯಂತಿ ಉತ್ಸವದ ಒಂದು ಅಂಗ 17ನೇ ಶತಮಾನದ ಹಿಂದೂ ದೇವಾಲಯಗಳ ಸೃಷ್ಟಿಕರ್ತೆ ಲೋಕಮಾತೆ ದೇವಿ ಅಹಲ್ಯಾಬಾಯಿ ಅವರ ಹೋಳ್ಕರ್ ಅವರ ಒಂದು 300ನೇ ವರ್ಷದ ಜಯಂತ್ಯೋತ್ಸವದ ಅಂಗವಾಗಿ ಲೋಕಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಮಹಾರಾಷ್ಟ್ರದ ಅಹಮದ್ನಗರ್, ಈಗಿನ ಅಹಲ್ಯಾನಗರ ಎಂದು ಕರೆಯುವ ಚೌಂಡಿ ಎಂಬ ಗ್ರಾಮದಲ್ಲಿ 31/5/1725 ಮಾನವಜಿ ಶಿಂದೆ ಹಾಗೂ ಸುಶೀಲಾ ಶಿಂದೆ ದಂಪತಿಗಳ ಉದರದಲ್ಲಿ ಜನಿಸಿದ ಲೋಕಮಾತೆ ಅಹಲ್ಯಾಬಾಯಿ ಅವರ ಪತಿ ಖಂಡೇರಾವ್ ಹೋಳ್ಕರ್ ರವರ ಧರ್ಮಪತ್ನಿಯಾಗಿ ಬಾಳಿದರು. ಅಹಲ್ಯಾಬಾಯಿ ಅವರು ಕುರುಬ ಮಹಾರಾಷ್ಟ್ರದಲ್ಲಿ ಧನಗಾರ ಸಮಾಜದಲ್ಲಿ ಜನಿಸಿದ ಇವರು ಸಮಾಜದ ಏಳಿಗೆಗಾಗಿ ಧಾರ್ಮಿಕ ಕ್ಷೇತ್ರದ ಏಳಿಗೆಗೆ ಶ್ರಮಿಸಿದವರು ಅಹಲ್ಯಾಬಾಯಿ ಅವರು. 17ನೇ ಶತಮಾನದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳನ್ನು ಕಟ್ಟಿಸಿದ ಕೀರ್ತಿ ಅಹಲ್ಯಾಬಾಯಿ ಅವರಿಗೆ ಸಲ್ತದೆ. ಮತ್ತು ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಸ್ಥಾಪಿಸಿದ ಕೀರ್ತಿ ಅಹಲ್ಯಾಬಾಯಿ ಅವರದು. ಅಖಂಡ ಭಾರತದ ಸುಮಾರು ಕಡೆ 3,000ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿ ಧಾರ್ಮಿಕ ಕ್ಷೇತ್ರವನ್ನು ಬೆಳಗಿಸಿದ ಕೀರ್ತಿ ಅಹಲ್ಯಾಬಾಯಿ ಅವರಿಗೆ ಸಲ್ಲುತ್ತದೆ. ಕರ್ನಾಟಕದಲ್ಲಿ ಅಹಲ್ಯಾಬಾಯಿ ಅವರು ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಹಿಂದೂ ಧರ್ಮದ ಪೂಜಾ ವಿಧಾನಗಳ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಾನವ ಧರ್ಮವನ್ನು ಮೇಲೆತ್ತರಿಕೆ ತಲುಪಿಸಿದ ಕೀರ್ತಿಯು ಸಹ ಅವರಿಗೆ ತಲುಪುತ್ತದೆ. ಲೋಕಮಾತೆ ಅಹಲ್ಯಾಬಾಯಿ ಅವರು ಸಲ್ಲುತ್ತದೆ. ಉದಾಹರಣೆಗೆ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ರಥದ ಮನೆಯ ಎದುರಿಗೆ ಇರುವ ಶ್ರೀ ಅಹಲ್ಯಾಬಾಯಿ ಹೋಳ್ಕರ್ ಛತ್ರಂ ಎಂದು ಕೂಡ ಒಂದು ಕಲ್ಯಾಣ ಮಂಟಪವನ್ನು 17ನೇ ಶತಮಾನದಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ. ಇದರ ಛತ್ರದ ಉದ್ದೇಶ ಸರ್ವ ಜನಾಂಗದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಏನು ಭಕ್ತರು ಬರ್ತಾ ಇದ್ದಾರೆ ಆ ಭಕ್ತರಿಗೆ ಉಚಿತವಾಗಿ ಊಟ ಹಾಗೂ ಪ್ರಸಾದನ ವಿನಿಯೋಗ ಮಾಡೋದಂತಂದೇಳಿ ಅವರು ಅವತ್ತಿನ ದಿನ 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಾರೆ. ಅವರ ಈ ಜನಸೇವೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು ಅಹಲ್ಯಾಬಾಯಿ ಸೇವೆ ಶ್ಲಾಘನೀಯ. ಲೋಕಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತಿ ಅಂಗವಾಗಿ ಭಾರತಾದ್ಯಂತ ಸಂಚರಿಸುವ ಲೋಕಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಯಾತ್ರೆ 2025 ಮಾರ್ಚ್ 24ರಂದು ತಮಿಳುನಾಡಿನ ರಾಮೇಶ್ವರದಲ್ಲಿ ದೇವಾಲಯದಿಂದ ಹೊರಡುತ್ತದೆ. ಈ ಯಾತ್ರೆಗೆ ಪರಮ ಪೂಜ್ಯ ಶ್ರೀ 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 ಸಿದ್ದರಾಮಾನಂದ ಮಹಾಸ್ವಾಮಿಗಳು, ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಲಬುರಗಿ ವಿಭಾಗ ತಿಂತಿ ಶಾಖಾಮಠ ಹಾಗೂ ಶ್ರೀ ಸಂತ ವಿಜಯಪಾಲ್ ಸಿಂಗ್ ಹರಿದ್ವಾರ ಮಹಾಶಕ್ತಿಪೀಠ ಲೋಕಮಾತೆ ಮಹಾಶಕ್ತಿಪೀಠ ಹರಿದ್ವಾರ ಇವರು ಸಹ ಅದರಲ್ಲಿ ಭಾಗಿಯಾಗ್ತಾರೆ. ಹಾಗೂ ಸಮಾಜದ ವಿವಿಧ ಗಣ್ಯರು ಸಹ ಈ ಒಂದು ಲೋಕಮಾತೆ ದೇವಿ ಅಹಲ್ಯಾಬಾಯಿ ಅವರ ಜ್ಯೋತಿ ಯಾತ್ರೆಗೆ ಆ ದಿನ ಚಾಲನೆಗೆ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲೋಕಮಾತೆ ದೇವಿ ಅಹಲ್ಯಾಬಾಯಿ ಅವರ ಪುನರ್ಜೀರ್ಣೋದ್ಧಾರ ಮಾಡಿದ 12 ಜ್ಯೋತಿರ್ಲಿಂಗಗಳು ಇಂತಿವೆ. ಉತ್ತರಾಖಂಡದ ಕೇದಾರನಾಥ್ ಹಾಗೂ ಬದ್ರಿನಾಥ ಜ್ಯೋತಿರ್ಲಿಂಗ, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ವಿಶ್ವನಾಥ್ ಜ್ಯೋತಿರ್ಲಿಂಗ, ಗುಜರಾತಿನ ರಾಜ್ಕೋಟದ ಸೋಮನಾಥ್ ಜ್ಯೋತಿರ್ಲಿಂಗ, ಮಧ್ಯಪ್ರದೇಶದ ಉಜ್ಜಯಿನದ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ, ಮಧ್ಯಪ್ರದೇಶದ ಇಂದೂರ್ ಓಂಕಾರೇಶ್ವರ ಜ್ಯೋತಿರ್ಲಿಂಗ, ತಮಿಳುನಾಡಿನ ರಾಮೇಶ್ವರಂ ಜ್ಯೋತಿರ್ಲಿಂಗ, ಆಂಧ್ರ ಪ್ರದೇಶದ ಶ್ರೀಶೈಲಂ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ,
ಮಹಾರಾಷ್ಟ್ರದ ನಾಸಿಕದ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ, ಗುಜರಾತದ ದ್ವಾರಕದ ನಾಗೇಶ್ವರ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರದ ಪುಣೆದ ಭೀಮಾಶಂಕರ ಜ್ಯೋತಿರ್ಲಿಂಗ, ಬಿಹಾರದ ಕಿಯಾಲದ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಹಾಗೂ ಮಹಾರಾಷ್ಟ್ರದ ಎಲ್ಲೋರ್ ಗುಹೆಯಲ್ಲಿರುವ ಗುಣೇಶ್ವರ ಜ್ಯೋತಿರ್ಲಿಂಗ, ಈ 12 ಜ್ಯೋತಿರ್ಲಿಂಗಗಳು ಹಿಂದೂ ವಿರೋಧಿಗಳಿಂದ 17ನೇ ಶತಮಾನದ ಹಿಂದೆಯೇ ಅವೆಲ್ಲ ಧ್ವಂಸಗೊಂಡಿದ್ವು. ಆ ಧ್ವಂಸಗೊಂಡ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದಂಥ ಮಹಾತಾಯಿ ಶ್ರೀ ಲೋಕಮಾತೆ ಅಹಲ್ಯಾಬಾಯಿಯವರಿಗೆ ಸಲ್ತದೆ. 25ನೇ ಮಾರ್ಚ್ 24ರಂದು ತಮಿಳುನಾಡಿನ ರಾಮೇಶ್ವರದಿಂದ ಚಾಲನೆಗೊಳ್ಳುವ ಅಹಲ್ಯಾಬಾಯಿ ಹೋಳ್ಕರ್ ಜ್ಯೋತಿ ವಿವಿಧ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ಮುಂದೆ ಗದಗ ಜಿಲ್ಲೆಗೆ ಗಡಿಭಾಗದಲ್ಲಿ ಹಳ್ಳಿಕೆರೆ, ಹಳ್ಳಿಗುಡಿ ಮಾರ್ಗವಾಗಿ ಲಕ್ಕುಂಡಿ ಗ್ರಾಮಕ್ಕೆ ಆಗಮಿಸಿ ನಂತರ ಮುಂದೆ ಗದಗಿಗೆ ನಗರಕ್ಕೆ ತೆರಳಿ ಮುಂದೆ ಹುಲ್ಕೋಟೆ ಮಾರ್ಗವಾಗಿ ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡುವುದು. ಲೋಕಮಾತೆ ಅಹಲ್ಯಾಬಾಯಿ ಜ್ಯೋತಿಯನ್ನು ಯಶಸ್ವಿಗೊಳಿಸಲು ನಾವು ವಿನಂತಿಸುತ್ತೇವೆ.